ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಇದನ್ನು ನಮ್ಮ ವಿಜೇಂದ್ರವರು BYV ಕೆಳಗೆ ಇಳಿಯುವವರೆಗೆ ಈ ಅಂತರ್ಯುದ್ಧ ನಿಲ್ಲಕ್ಕಿಲ್ಲ. ಒಂದು ಕಡೆ ಏನೋ ಯತ್ನಾಳರು ಮೌನ ವಹಿಸಿದ್ರು ಅಂತ ಏನೋ ಸುದ್ದಿಗಳು ಬರ್ತಾಯಿದ್ದು. ಆದರೆ ಈಗ ಮತ್ತು ನಮ್ಮ ಕುಮಾರ್ ಬಂಗಾರಪ್ಪ ಯತ್ನಾಳರ ಬಣ ಸಣ್ಣದಾಗೆ ಒಡೆದು ಹೋಯಿತು, ಏನೋ ಆಯಿತು ಅಂತ ಏನೋ ಸುದ್ದಿಗಳಿದ್ದು. ಅದು ಮತ್ತೆ ಹೊಸ ರೂಪ ತೊಗೊಳಿಗತ್ತದ, ಇನ್ನೂ ಮುಗಿದಿಲ್ಲ ಅದು. BSY ಏನಿದ್ದಾರೆ ಅವ್ರ ಮಗ BY ವಿಜೇಂದ್ರ ಇಡಲೇಬೇಕು ಗದ್ದಿಗೆಯಿಂದ, ಅದು ಬದಲಾವಣೆ ಆಗಲೇಬೇಕು ಅಂತ ನಮ್ಮ ಯತ್ನಾಳರ ಬಣ ಅದರೋ ಕುಮಾರ್ ಬಂಗಾರಪ್ಪ ಈ ಸ್ಟೇಟ್ಮೆಂಟ್ ಕೊಡೋ ಜೊತೆಗೆ ಇದರಿಂದ ದಿನ ಯತ್ನಾಳರ ಬಣ ಮತ್ತಷ್ಟು ಗಟ್ಟಿ ಆಗ್ಲಿಕ್ಕತ್ತದ. ನಾವು ಇದು ಬಿಡೋದಿಲ್ಲಪ್ಪ, ಸರಿಸೇ ಬಿಡ್ತೀವಿ ಅವ್ರನ್ನ ಅಂತೇಳಿ. ಹೀಗಾಗಿ ಒಂದು ಮೊದಲಿಗೆ ಹೋಗ್ತಾ ಇದೆ, ಇದು ಮುಗಿಯೋಂಗೆ ಕಾಣೋದಿಲ್ಲ. ಇನ್ನೇನು ಮುಂದಿನ ಹಾದಿ ಎರಡರಲ್ಲಿ ಒಂದು ಆಯ್ಕೆ. ಈಗ ಹಲವು ಸಲ ಹೇಳಿದ್ವಿ ಮಾತನ್ನು, ಒಮ್ಮೆಲ್ಲ ದಿನನಿತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ವಾಹಿನಿ ಮೂಲಕ ನಾವು ಹೇಳ್ತಾನೆ ಇದ್ದೀವಿ, ಇದು ಬದಲಾಗಬೇಕಾದ್ರೆ ಹೈಕಮಾಂಡ್ ಎರಡರಲ್ಲಿ ಒಬ್ಬರೇ ಇಟ್ಕೋಬೇಕು. ಒಂದೇ ತಕಡಿಯಲ್ಲೇ ಈ ಎರಡೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಕಪ್ಪಿಗಳು ಅನ್ರಿ ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಜಿಗಿದು ಹೋಗೋ ನಾವು. ಈಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೀ. ಅವ್ರೊಳಗೆ ಯಾರನ್ನು ಇಟ್ಕೋಬೇಕು ಅನ್ನೋದು ಇನ್ನು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾರಿಂದ ಹೆಚ್ಚು ಲಾಭ ಆಗ್ತದೆ ಪಾರ್ಟಿಗೆ, ಯಾರಿಂದ ಉಳಿತದೆ ಅಂತೇಳಿ. ಯಾಕೆ ಇವರು ಒಂದು ಆರೋಪ ಮಾಡೋದು, ಅವರು ಒಂದು ಆರೋಪ ಮಾಡೋದು, ಆರೋಪಕ್ಕೆ ಮತ್ತೊಂದು ಪ್ರತ್ಯಾರೋಪ ಮಾಡೋದು, ಈ ಒಂದು ದಿನನಿತ್ಯ ಹೆಚ್ಚಾಗಿದ್ದಾವೆ. ಯತ್ನಾಳರು ತಾವು ಬಾಯಿಯನ್ನು ಸ್ವಲ್ಪ ಏನೋ ಮೌನ ವಹಿಸಿರ್ಬೋದು, ಆದರೂ ಅವರು ಇನ್ನೂ ಮೌನ ವಹಿಸಿಲ್ಲ, ಸಂಕೇತ ಆ ರೀತಿ ಇಲ್ಲ. ಮೌನ ವಹಿಸಿದ್ರು ಸಹಿತ ಅದರಿಂದ ಪ್ರತಿಭಟನೆಯ ಧ್ವನಿ ಕೇಳಿ ಬರ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪನವರಿಂದ ರಮೇಶ್ ಜಾರಕಿಹೊಳಿ ಹೋಗಿ ಭೇಟಿಯಾಗಿ ಮಾತಾಡಿದ್ದಾರೆ, ಇನ್ನುಳಿದವ್ರು ಭೇಟಿಯಾಗಿದ್ದಾರೆ. ಸಂಘಟನೆ ಇನ್ನಷ್ಟು ಗಟ್ಟಿಯಾಗಿದ್ದಾರೆ. ಅದು ಈಗ ಡೂ ಆರ್ ಡೈ ಪರಿಸ್ಥಿತಿ ಬಂದಿರ್ತದೆ. ಇವ್ರು ಬೇಕಾ ಅವ್ರು ಬೇಕಾ, ಹೈಕಮಾಂಡಿನ ಆಯ್ಕೆ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಇಬ್ಬರು ಮಾತ್ರ ಇದ್ದರೆ 2028ರಲ್ಲೇ ನಿಶ್ಚಿತವಾಗಿಯೂ BJP ಇನ್ನೊಮ್ಮೆ ಆಯ್ಕೆ ಆಗುವಂಥ ಕನಸು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟ ಸತ್ಯದು. ಯಾಕೆಂದ್ರೆ ಇವ್ರು ಏನೋ ಗ್ಯಾರಂಟಿ ಹೇಳಿದ್ರು, ಒಕ್ಕಟ್ಟು ಇಲ್ಲ, ನಾಯಕ ಇಲ್ಲ. ಯಾವ ನಾಯಕರು? ಕುಮಾರ್ ಬಂಗಾರಪ್ಪ ಶಿವಮೊಗ್ಗಕ್ಕೆ ಅಲ್ಲಿ ಸ್ವಲ್ಪ ಸೀಮಿತರು. ಅಲ್ಲಿ ಮಾತ್ರ ಯಡಿಯೂರಪ್ಪನವ್ರ ಮಗನ ಜೋರದ ಇದರಲ್ಲೇ ಶಿವಮೊಗ್ಗ ಸುತ್ತಮುತ್ತ ಸೊರಬ ಇನ್ನುಳಿದ ಕಡೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಸುತ್ತಮುತ್ತ, ಅದರಲ್ಲೂ ಗೋಕಾಕ್ ಮತ್ತು ಸುತ್ತಮುತ್ತ ಏನೋ ಸ್ವಲ್ಪ ಪ್ರಭಾವ ಇರ್ಬೋದು, ಎಲ್ಲ ಕಡೆ ಇಲ್ಲ. ಅರವಿಂದ್ ಲಿಂಬಾವಳಿ ಅವ್ರದ್ದು ಅಷ್ಟ ಪರಿಸ್ಥಿತಿ. ಮುಂದೆ ಬರುತ್ತಿರೋದು ಅನೇಕರು. ಸಿಟಿ ರವಿ ಅವರು ಚಿಕ್ಕಬಳ್ಳಾಪುರ ಅಲ್ಲೇ ಸೀಮಿತಲ್ಲಿ ಬಿದ್ದಿದ್ದಾರೆ. ಈಗ ಹೀಗೆ ಈ ಲಿಮಿಟೆಡ್ ಇದ್ದಾರೆ. ಯಡಿಯೂರಪ್ಪನವ್ರಿಗೆ ಒಂದಿಷ್ಟು ವಿಸ್ತೀರ್ಣ ಇಲ್ಲಂತಲ್ಲ, ಆದರೆ ಮೆಜಾರಿಟಿ ಮಾಡುವಷ್ಟು 113 ಸೀಟ್ ಗೆದ್ದೇ ತರ್ತಾರೆ ಅನ್ನುವಂಥ ಆತ್ಮಬಲ ಇಲ್ಲಿವರೆಗೆ ತೋರಿಸಿಲ್ಲ ಅವರು. ಅದು ಹೌದು, ಒಬ್ಬ ನಾಯಕರು ಇವರೆಲ್ಲರಿಗಿಂತಲೂ ಒಂದು ಕೈ ಹೆಚ್ಚು ಮುಂದುವರೆದಂಥವ್ರು, ಅದರಲ್ಲಿ ಎರಡು ಮಾತಿಲ್ಲ. ಲಿಂಗಾಯತರು ಅವರು ನಮ್ಮ ತರಣ ಅಷ್ಟು ಸತ್ಯದ. ಆದರೆ ಉಳಿದವರು ಒಕ್ಕಲಿಗರು ಅವರು ಇವರೆಲ್ಲ ಅವರೆಲ್ಲ ಬರಬೇಕಾಗಿದ್ದಾರೆ. ಇವರೆಲ್ಲ ಒಕ್ಕಟ್ಟೇ ಇರಬೇಕು. ಸಿಟಿ ರವಿ ಆಯಿತು, ಇನ್ನುಳಿದವ್ರು ಆಯಿತು, R ಅಶೋಕ್ ಆಯಿತು, ಬೊಮ್ಮಾಯಿ ಅವರಾಯ್ತು, ಅದೇ ಕಾಲ ಸದಾನಂದ ಗೌಡ್ರಾಯ್ತು. ಇವರೆಲ್ಲ ಒಕ್ಕಟ್ಟಾಗಲಾರದ ಕೆಲಸ ಆಗೋ